ಗದಗ ಜಿಲ್ಲೆ ಐತಿಹಾಸಿಕ ಜಾಗ ಅಂದರೆ ಅದು ಲಕ್ಕುಂಡಿಯಲ್ಲಿ ನಿಧಿ ಸಿಕ್ತು. ಈಗ ಮತ್ತಷ್ಟು ಸಿಗಬಹುದಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಉತ್ಖನನ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ನಿಧಿ ದೊರೆತ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಪವರ್ ಟಿವಿಯಲ್ಲಿ ಲಕ್ಕುಂಡಿಯಿಂದ ಗ್ರೌಂಡ್ ರಿಪೋರ್ಟ್. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಉತ್ಖನನ ನಡೆಯುತ್ತೆ. ದೇಗುಲದ ಬಳಿಯ ರಿತ್ತಿ ಕುಟುಂಬಸ್ಥರಿಗೆ ದೊರೆತಿದ್ದಂತಹ ನಿಧಿ ಅದು. ನಿಧಿ ಸಿಕ್ಕ ಜಾಗದಿಂದ 200ರಿಂದ 250 ಮೀಟರ್ ಅಂತರದಲ್ಲಿ ಶೋಧ ಕಾರ್ಯ ಕೂಡ ನಡೆಯುತ್ತೆ ವಿತ್ CCTV ಕಣ್ಗಾವಲಿನಲ್ಲಿ. ದೇವಸ್ಥಾನದ ಮುಂಭಾಗ ಉತ್ಖನನ ಏನು ನಡೀತದಲ್ಲ, CCTV ಕಣ್ಗಾವಲಿನಲ್ಲಿ ನಡೀತದೆ. ದೇಗುಲ ಬಳಿಯ ರಿತ್ತಿ ಕುಟುಂಬಸ್ಥರಿಗೆ ದೊರೆತಿದ್ದಂತಹ ನಿಧಿ ಅದು. ನಿಧಿ ಸಿಕ್ಕ ಜಾಗದಿಂದ 200ರಿಂದ 250 ಮೀಟರ್ ಅಂತರದಲ್ಲಿ ಶೋಧ. ಲಕ್ಕುಂಡಿ ಪ್ರಾಧಿಕಾರ, ಪುರಾತತ್ವ ಇಲಾಖೆ ಅಧಿಕಾರಿಗಳ ಒಂದು ಉಪಸ್ಥಿತಿಯಲ್ಲಿ ನಡೆಯುವಂತಹ ಉತ್ಖನನದ ಸ್ಥಳದಲ್ಲಿ 2 CCTV ಕ್ಯಾಮ್ರಾಗಳ ಅಳವಡಿಕೆ ಮಾಡಿದ್ದಾರೆ. ನಿಧಿ ಸಿಕ್ಕ ಗದಗ ಜಿಲ್ಲೆಯ ಲಕ್ಕುಂಡಿಯತ್ತ ರಾಜ್ಯದ ಜನತೆಯ ಚಿತ್ತ ಇದೆ. ಲಕ್ಕುಂಡಿಯಿಂದ ಪವರ್ ಟಿವಿಯ ಮೆಗಾ ಲೈವ್ ಕವರೇಜ್ ಕೂಡ, ಇಂಚಿಂಚು ಮಾಹಿತಿ ಕೂಡ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಹೋಗ್ತದೆ. ಒಟ್ಟಿನಲ್ಲಿ ಆಲ್ರೆಡಿ ಈಗ ನಿಧಿ ಸಿಕ್ಕಿದೆ. ಆ ನಿಧಿ ಸಿಕ್ಕಿರುವಂತಹ ಕುಟುಂಬಸ್ಥರು ಸರ್ಕಾರಕ್ಕೆ ಹಸ್ತಾಂತರ ಕೂಡ ಮಾಡಿದ್ದಾರೆ. ಈಗ ಮತ್ತಷ್ಟು ಸಿಗಬಹುದಾ ಅನ್ನುವಂಥ ನಿರೀಕ್ಷೆಯಲ್ಲಿ ಆ ದೇವಸ್ಥಾನದಿಂದ 200ರಿಂದ 250 ಮೀಟರ್ ಅಡಿಯಲ್ಲಿ ಒಂದಿಷ್ಟು ಉತ್ಖನನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಗದಗ್ನ ಲಕ್ಕುಂಡಿಯಲ್ಲಿ ಈಗ ಆಲ್ರೆಡಿ ಈಗ ನಿಧಿ ಸಿಕ್ಕಿದೆ, ಸರ್ಕಾರಕ್ಕೆ ಅದನ್ನು ಒಪ್ಪಿಸಿದ್ದಾರೆ ಆ ಕುಟುಂಬಸ್ಥರು. ಈಗ ಮತ್ತಷ್ಟು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಉತ್ಖನನಕ್ಕೆ ಮುಂದಾಗ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಈ ಉತ್ಖನನ ಕಾರ್ಯ ಶುರು ಆಗ್ಬೋದು, ಏನೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಉತ್ಖನನ ಕಾರ್ಯಕ್ಕೆ ಅಂತ ಮಹಂತೇಶ್? ಹೌದು ಸಚಿನ್, ಗದಗ ಜಿಲ್ಲೆಯ ಲಕ್ಕುಂಡಿ ಅತ್ತ ಇವತ್ತು ರಾಜ್ಯದ ಚಿತ್ತ ಅಂತಾನೆ ಹೇಳ್ಬೋದು. ಮೊನ್ನೆ ಸಿಕ್ಕಂತ ನಿಧಿ ಪ್ರಕರಣ ಸಂಬಂಧಪಟ್ಟಂತೆ ಪ್ರಜ್ವಲ ರಿತ್ತಿ ಅಂತ ಏನಿದ್ದಾರೆ, ಪ್ರಜ್ವಲ್ ರಿತ್ತಿ ಅವರ ಮನೆಯ ಆ ದೇವಸ್ಥಾನದ ಹಿಂದ್ಗಡೆ ಇರ್ತಕ್ಕಂಥದ್ದು. ಅಂದ್ರೆ ಅವರ ಮನೆಯಿಂದ ದೇವಸ್ಥಾನಕ್ಕೆ 200ರಿಂದ 250 ಮೀಟರ್ ಅಂತರದಲ್ಲಿ ಇವತ್ತು ಉತ್ಖನನ ಪ್ರಾರಂಭವಾಗ್ತಾ ಇದೆ ಅಂತ ಹೇಳ್ಬೋದು. ಸದ್ಯ ಈಗ ನಾನು ಸ್ಥಳದಲ್ಲಿ ಇದ್ದೀನಿ. ನಮ್ಮ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಇಂದ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ಇವತ್ತು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಏನಿದೀವಿ, ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಇವತ್ತು ಎಲ್ಲ ಸ್ವಚ್ಛತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಮುಂದೆ ಈ ದೇವಸ್ಥಾನದ ಆವರಣದಲ್ಲಿ ಸಹಿತ ಈ ಒಂದು ನೆಲವನ್ನು ಅಗೆದು ಇವತ್ತು ಭೂಮಿ ಪೂಜೆ ಸಹಿತ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಉತ್ಖನನ ಮಾಡ್ತಾ ಇದ್ದಾರೆ. ಅಂದ್ರೆ ವಜ್ರ ವೈಡೂರ್ಯಗಳು ಸಿಗಬಹುದು, ವಾಸ್ತುಶಿಲ್ಪಗಳು ಸಿಗಬಹುದು ಅಂತಂದು ಇವತ್ತು ಸಹಿತ ಅಧಿಕಾರಿಗಳ ಸಮ್ಮುಖದಲ್ಲಿ, ಅಂದ್ರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಶೈಜೇಶ್ವರ್ ಹಾಗೂ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದ ಶರಣು ಗೋಗೇರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮಾರ್ಗದರ್ಶನದಲ್ಲಿ ಸಹಿತ ಇವತ್ತು ಆ ಉತ್ಖನನ ಪ್ರಾರಂಭ ಆಗ್ತಕ್ಕಂಥದ್ದು. ಇವತ್ತು ಸಹಿತ ನೀವು ನೋಡಬಹುದು, ಟೇಪ್ ಹಿಡಿದ್ಬಿಟ್ಟು ಎಲ್ಲಾ ಸಹಿತ ಅಳತೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 10x10 ಆ ರೀತಿಯ ಒಂದು ಅಳತೆಯಲ್ಲಿ ಸಹಿತ ಇವತ್ತು ಉತ್ಖನನ ಪ್ರಾರಂಭವಾಗಿರ್ತಕ್ಕಂಥದ್ದು. ಇವತ್ತು ಸಹಿತ ಸಲಕೆ, ಗುದ್ಲೆ, ಈ ರೀತಿಯ ಒಂದು ವಿಶೇಷವಾದ ಸಲಕರಣೆಗಳಿಂದ ಇವತ್ತು ಈ ಉತ್ಖನನ ಪ್ರಾರಂಭವಾಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಇವತ್ತು CCTV ಕಣ್ಗಾವಲು ಸಹಿತ ಇದೆ. ಅಂದ್ರೆ ಈ ಉತ್ಖನನ ಸಮಾರಂಭದಲ್ಲಿ CCTV ಕಣ್ಗಾವಲು ಅಂದ್ರೆ 2ರಿಂದ 3 CCTV ಹಾಕುವ ಒಂದು ಸಂದರ್ಭದಲ್ಲಿ ನಿಮ್ಗೆ CCTV ಅಂತ ತೋರಿಸ್ತಾ ಹೋಗ್ತೇನೆ. CCTV ಸಹಿತ ಈ ಒಂದು ಕೆಲಸದಲ್ಲಿ ಕಾರ್ಯನಿರ್ವಹಿಸ್ತಾ ಅಂತ ಹೇಳ್ಬೋದು. ಸದ್ಯಕ್ಕೆ ಗ್ರಾಮಸ್ಥರು ಸಹಿತ ಒಂದು ವಿಶೇಷ ರೀತಿಯ ಆತಂಕದಲ್ಲಿ, ಅಂದ್ರೆ ಏನು ಸಿಗಬಹುದು ಎಂಬ ಉತ್ಸುಕತೆಯಲ್ಲಿ ಸಹಿತ ಸಾರ್ವಜನಿಕರು ಇವತ್ತು ಈ ಸ್ಥಳದಲ್ಲಿ ಬೀಡು ಬಿರ್ತಕ್ಕಂಥದ್ದು. ಸದ್ಯ ಇದು 10:30ರಿಂದ 11 ಗಂಟೆ ಸುಮಾರಿಗೆ ಸಹಿತ ಈ ಉತ್ಖನನ ಪ್ರಾರಂಭ ಆಗುತ್ತೆ ಅಂತ ಅಧಿಕಾರಿಗಳು ಸಹಿತ ಹೇಳಿದ್ದಾರೆ. ಈ ಉತ್ಖನನದಲ್ಲಿ ಯಾವ್ಯಾವ ರೀತಿಯ ವಸ್ತುಗಳು ಸಿಗಬಹುದು, ಯಾವ ರೀತಿ ಇಲ್ಲ, ಅಥವಾ ವಜ್ರ ಸಿಗುತ್ತೋ, ವೈಡೂರ್ಯ ಸಿಗುತ್ತೋ, ಮುತ್ತು ರತ್ನ ಹವಳ ಸಿಗುತ್ತೋ ಅನ್ನೋದು ಗೊತ್ತಿಲ್ಲ, ಅಥವಾ ವಾಸ್ತುಶಿಲ್ಪ ಕಲೆಗಳು ಸಿಗುತ್ತೋ ಅಂತ ಗೊತ್ತಿಲ್ಲ. ಈ ರೀತಿಯಾದ ವಿಶೇಷವಾದ ಸಾರ್ವಜನಿಕರು ಏನು ಸಿಗುತ್ತೆ ಅನ್ನುವ ಕುತೂಹಲದಲ್ಲಿ ಸಹಿತ ಸಾರ್ವಜನಿಕರು ಕಾಯ್ತಾ ಇದ್ದಾರೆ. ನಿಮ್ಗೆ ದೃಶ್ಯದಲ್ಲಿ ಸಹಿತ ನಾನು ತೋರಿಸ್ತಾ ಹೋಗ್ತೇನೆ. ಈ ರೀತಿ ಹಗ್ಗದಿಂದ ಅಳತೆಯನ್ನ ಮಾಡಿಬಿಟ್ಟು ಇವತ್ತು ಅದನ್ನ ಹಾಕ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ರೀತಿ ಇಲ್ಲಿಂದ ಇಲ್ಲಿವರೆಗೂ ಮಟ್ಟ ಅಗಿಬೇಕು ಅಂತಂದು ಅಧಿಕಾರಿಗಳು ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಶೋಧ ಕಾರ್ಯ ಮಾಡಲಿಕ್ಕೆ ಅನೇಕ ಅಧಿಕಾರಿಗಳು ಉಪಸ್ಥಿತಿ ಇದ್ದಾರೆ. ಇವತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತದ ಅಧಿಕಾರಿಗಳಾಗಿರಬಹುದು, ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಸಹಿತ ಇವತ್ತು ಸ್ಥಳದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಇಷ್ಟು ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇದ್ದವರು ಕ್ಯಾಮ್ರಾಮ್ಯಾನ್ ಇವತ್ತು ನಮಗೆ ತೋರಿಸ್ತಾ ಇದ್ದಾರೆ. ಈ ರೀತಿ ಮಳೆ ಹೊಡೆದ್ಬಿಟ್ಟು ದಾರ ಹಾಕಿಬಿಟ್ಟು ಇಲ್ಲಿಂದ ಉತ್ಖನನ ಮಾಡಬೇಕು, ಈ ಒಂದು ಸ್ಥಳದಲ್ಲಿ ಉತ್ಖನನ ಮಾಡಬೇಕು ಅಂತಂದು ಇವತ್ತು ಅಧಿಕಾರಿಗಳು ತೋರಿಸ್ತಾರೆ. ಸದ್ಯಕ್ಕೆ ಲಕ್ಕುಂಡಿಯಲ್ಲಿ ಜನರಾಗಿರ್ಬೋದು, ಅಧಿಕಾರಿಗಳಿರ್ಬೋದು, ಅತಿ ಮತ್ತೇನು ಕುತೂಹಲದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ
ಇಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ ಏನು ಸಿಗುತ್ತೆ ಅಂದರೆ ಉತ್ಖನನ ಮಾಡೋಲಿಕ್ಕೆ ಸುಮಾರು 5 ರಿಂದ 6 ಫೀಟು ಇವತ್ತು ಅಗಿಬೇಕಾಗತ್ತೆ. ಅದನ್ನು ಅಗಿದಂಥ ನಂತರ ಹಳೆಯ ಲಕ್ಕುಂಡಿ ಅಂತಂದು ಸಿಗುತ್ತೆ. ಅಂದರೆ ಅಷ್ಟು ಅಗದಾಗ ಲಕ್ಕುಂಡಿ ಇಷ್ಟು ಎಲ್ಲ ರಾಜ ಮಹಾರಾಜರ ಆಳಿ ಹೋದಂಥ ಸಂದರ್ಭದಲ್ಲಿ ನೆಲಸಮ ಆಗಿತ್ತು. ನೆಲಸಮ ಆದಂಥ ಸಂದರ್ಭದಲ್ಲಿ ಸಹಿತ ಇಷ್ಟು ಆಳವಾಗಿ ಲಕ್ಕುಂಡಿ ಕೆಳಗಡೆ ಹೋಗಿದೆ. ಕೆಳಗಡೆ ಹೋದ ನಂತರ ಇನ್ನೂ ಯಾವ್ಯಾವೆಲ್ಲ ಕೆಲಸಗಳಾಗಬೇಕು ಅಂದರೆ ಇಲ್ಲೂ ಈ ಸ್ಥಳದಲ್ಲಿ ಏನು ಅಚ್ಚು ಬೈಲು ಅಂತ ಹೇಳ್ತಾರೆ. ಈ ಅಚ್ಚು ಬೈಲು ಅಂದರೆ ಟಂಕಸಾಲೆ ಅಂತ ಇತ್ತು. ಆ ಟಂಕಸಾಲೆಯಲ್ಲಿ ಬಂಗಾರದ ಮುದ್ರೆಗಳಾಗಿರ್ಬೋದು, ಏನು ಸಿಲ್ವರ್ ಮುದ್ರೆಗಳಾಗಿರ್ಬೋದು ಅಥವಾ ತಾಮ್ರದ ಮುದ್ರೆಗಳಾಗಿರ್ಬೋದು, ಈ ಒಂದು ಪ್ರದೇಶದಲ್ಲಿ ಅದನ್ನು ಮುದ್ರಿಸುತ್ತಿದ್ದ. ಇದಕ್ಕೆ ಟಂಕಸಾಲೆ ಅಂತಾನು ಕರೀತಾ ಇದ್ದಾರೆ. ಈ ಟಂಕಸಾಲೆಯಲ್ಲಿ ಅನೇಕ ರೀತಿಯ ವಸ್ತುಗಳನ್ನ ಮುದ್ರಿಸ್ತಾ ಇದ್ರು ಅಂತಂದು ಹೇಳ್ಬೋದು. ಇಷ್ಟಕ್ಕೆ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ. ಸಚಿನ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಉತ್ಖನನಕ್ಕೆ ಅಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಪೊಲೀಸ್ನವರೆಲ್ಲ ಕೂಡ ಬಂದಿದ್ದಾರೆ. ಯಾಕಂದರೆ ಆಲ್ರೆಡಿ ಅಲ್ಲಿ ಈಗ ನಿಧಿ ಪತ್ತೆಯಾಗಿದೆ. ಇನ್ನಷ್ಟು ಬೇರೆ ಬೇರೆ ಈ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಲ್ಲಿ ವಸ್ತುಗಳು ಸಿಗಬಹುದಾ, ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಏನಾದರೂ ಸಿಗಬಹುದಾ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳೇನಾದರೂ ಸಿಗ್ಬೋದಾ ಅನ್ನುವಂತಹ ಕುತೂಹಲ ಸಹಜವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗಿದೆ, ರಾಜ್ಯದ ಜನತೆಗಿದೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಇರೋದ್ರಿಂದ ಒಂದು ಕಡೆ ಈಗ ಉತ್ಖನನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು CCTV ಕ್ಯಾಮ್ರಾದ ಕಣ್ಗಾವಲಿನಲ್ಲೇ ನಡೀಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ ಮೊಳೆಯನ್ನು ಹೊಡೆದು ದಾರವನ್ನು ಎಲ್ಲ ಮೆಜರ್ಮೆಂಟ್ ಎಲ್ಲ ತಗೊಳ್ತಾ ಇರೋದು ಕೂಡ ಇಲ್ಲಿ ಗಮನಿಸಿದ್ರೆ. ಯಾಕಂದರೆ ಸುಮ್ಮನೆ ಎಲ್ಲಿ ಬೇಕಲ್ಲಿ ಉತ್ಖನನ ಮಾಡೋಕ್ಕಾಗಲ್ಲ. ಒಂದು ಅಂದಾಜಿದೆ ಅಲ್ಲಿ ಸಂಬಂಧಪಟ್ಟಂತಹ ಅಲ್ಲಿ ತಜ್ಞರಿಂದ ಇಂಥ ಜಾಗದಲ್ಲಿ ಸಿಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಆ ಜಾಗದಲ್ಲೇ ಉತ್ಖನನ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಕೂಡ ಈಗ ಮಾಡ್ಕೊಂಡಿದ್ದಾರೆ.